ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ PUC ಎಕ್ಸಾಮ್ 2026 ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನ ತಿಳಿದುಕೊಳ್ತಾ ಇದೀವಿ. ಅಂದ್ರೆ ಯಾವಾಗ ರಿಜಿಸ್ಟ್ರೇಷನ್ ಇರುತ್ತೆ, ಸೊ ಈ ಎಲ್ಲ ಜನರಲ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ. ನಂತರ ಈ ವಿಡಿಯೋ ಸ್ಪೆಷಲಿ ಮಾಡ್ತಿರೋದು ಈ ವರ್ಷ ಮೊದಲನೇ ಬೋರ್ಡ್ ಎಕ್ಸಾಮ್, ಎರಡನೇ ಬೋರ್ಡ್ ಎಕ್ಸಾಮ್ ಹಾಗೆ ಮೂರನೇ ಬೋರ್ಡ್ ಎಕ್ಸಾಮ್ ಮೂರನ್ನ ಬರೆದ್ರೂ ಕೂಡ ಯಾವ್ದಾದ್ರು ಒಂದು ಅಥವಾ ಎರಡು ವಿಷಯದಲ್ಲಿ ಪಾಸ್ ಆಗದೇ ಇರುವಂತಹ ವಿದ್ಯಾರ್ಥಿಗಳಿಗೆ. ಮೊದಲದಾಗಿ ಇವತ್ತು ಈ ಸೆಕೆಂಡ್ PUC ಮೂರನೇ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಬಂದಿದೆ. ಯಾವ್ದಾದ್ರು ವಿದ್ಯಾರ್ಥಿಗಳು ಅಂದ್ರೆ ಪಾಸ್ ಆಗೋದಕ್ಕೆ ಚೆನ್ನಾಗಿ ಓದಿದ್ರು ಕೂಡ ಆಗಿಲ್ಲ ಅಂತ ವಿದ್ಯಾರ್ಥಿಗಳಿಗೆ ರಿಲ್ಯಾಕ್ಸ್, ಅಂದ್ರೆ ಬೇಜಾರಾಗಿರುತ್ತೆ. ಬಟ್ ರಿಲ್ಯಾಕ್ಸ್, ವೇಟ್ ಮಾಡಿ. ಅಂದ್ರೆ ಈ ವರ್ಷ ಮತ್ತೆ ಈ ವರ್ಷದ ಎಂಡ್ಗೆ ರಿಜಿಸ್ಟ್ರೇಷನ್ ಕರೀತಾರೆ. ಮುಂದಿನ ವರ್ಷ ಏನು ಸೆಕೆಂಡ್ PUC ಎಕ್ಸಾಮ್ ಆಗುತ್ತೆ ಅದಕ್ಕೆ. ಸೊ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡಿಸಿ, ಹಾಗೆ ಮುಂದಿನ ವರ್ಷ 2026 ಮಾರ್ಚ್ ಅಲ್ಲಿ ಏನು ಎಕ್ಸಾಮ್ ಆಗುತ್ತೆ ಅದನ್ನ ಬರೆದು ನೀವು ಪಾಸ್ ಆಗಬಹುದು. ಸೊ ಈಗ ರಿಜಿಸ್ಟ್ರೇಷನ್ ಯಾವಾಗ ಸ್ಟಾರ್ಟ್ ಆಗುತ್ತೆ 2026 PUC ಎಕ್ಸಾಮ್ದು, ಇದರ ಜನರಲ್ ಐಡಿಯಾ ಏನು ಕೊಡಬೇಕು ಅಂತ ಹೇಳಿದ್ರೆ ನವೆಂಬರ್ ಅಥವಾ ಡಿಸೆಂಬರ್ 2025 ನವೆಂಬರ್ ಆರ್ ಡಿಸೆಂಬರ್ ಅಲ್ಲಿ ಈ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವ್ದಾದ್ರು ವಿದ್ಯಾರ್ಥಿಗಳು ಈಗ ಮತ್ತೆ ಎಕ್ಸಾಮ್ ಬರಿಬೇಕು ಅಂತ ಹೇಳಿದ್ರೆ ರಿಪೀಟರ್ನು ವರ್ಡ್ ಇಲ್ಲ, ನೀವು ಮಾರ್ಕ್ಸ್ ಕಾರ್ಡ್ ಕೂಡ ರಿಪೀಟರ್ ಅಂತ ಬರಲ್ಲ. ಬಟ್ ಈ ವರ್ಷ ಪಾಸ್ ಆಗದೆ ಮತ್ತೊಮ್ಮೆ ಪಾಸ್ ಆಗಬೇಕು ಅಂತ ಎಕ್ಸಾಮ್ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ನವೆಂಬರ್ ಅಥವಾ ಡಿಸೆಂಬರ್ ಅಲ್ಲಿ ರಿಜಿಸ್ಟ್ರೇಷನ್ ಕರೀತಾರೆ. ಆವಾಗ ನೀವು ಸೆಕೆಂಡ್ PUC ನ ಕಂಪ್ಲೀಟ್ ಮಾಡಿದಂತಹ ಕಾಲೇಜ್ ಏನಿದೆ, ಅಂದ್ರೆ ಸೆಕೆಂಡ್ PUC ಸ್ಟಡಿ ಮಾಡಿದಂತಹ ಕಾಲೇಜ್ ಏನಿದೆ ಅಲ್ಲಿ ಹೋಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕಾಗುತ್ತೆ. ಸೊ ಇದು ಕರೆಕ್ಟ್ ಆಗಿ ನೆನಪಿನಲ್ಲಿ ಇರಲಿ, ನವೆಂಬರ್ ಆರ್ ಡಿಸೆಂಬರ್ ಅಲ್ಲಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಸಂಬಂಧ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡ್ತಾರೆ, ಅಂದ್ರೆ ಇಂತಹ ಡೇಟ್ ನಿಂದ ಇಂತಹ ಡೇಟ್ ವರೆಗೆ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು ಅಂತ. ನಂತರ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ನವೆಂಬರ್ ಆರ್ ಡಿಸೆಂಬರ್ ಅನ್ಕೋತಾ ಇರ್ತೀವಿ, ಅದಕ್ಕಿಂತ 1 or 2 months ಮೊದಲೇ ನೋಟಿಫಿಕೇಶನ್ ರಿಲೀಸ್ ಮಾಡಿ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಆ ರೀತಿ ಇದ್ರೂ ಕೂಡ ನಾವೆಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀವಿ, ನೀವು ಕೂಡ ಚೆಕ್ ಮಾಡ್ತಾ ಇರಿ ಅಷ್ಟೇ, ಓಕೆನಾ. ಸೊ ಮುಂದಿನ ವರ್ಷ ಬರೆದು ಪಾಸ್ ಆಗ್ಬಹುದು, ಬಟ್ ಹೆಚ್ಚಿನದಾಗಿ ನವೆಂಬರ್ ಆರ್ ಡಿಸೆಂಬರ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗುತ್ತೆ. ನಂತರ ಎಕ್ಸಾಮ್ ಪ್ಯಾಟರ್ನ್, ಈ ವರ್ಷ ಏನು ಎಕ್ಸಾಮ್ ಬರೆದ್ರಿ ಅದೇ ರೀತಿ ಎಕ್ಸಾಮ್ ಪ್ಯಾಟರ್ನ್ ಇರುತ್ತೆ. ಸಿಲೆಬಸ್ ಕೂಡ ಈ ವರ್ಷ ಏನು ಸಿಲೆಬಸ್ ಇತ್ತು ಅದೇ ಸಿಲೆಬಸ್ ಈಗ ಮುಂದಿನ ವರ್ಷ 2026 ಏನು ಎಕ್ಸಾಮ್ ಆಗುತ್ತೆ ಅದಕ್ಕೆ ಇರುತ್ತೆ. ಸೊ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದ್ರೆ ಈಗಿಂದನೇ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿ, ಸೊ ಪಾಸ್ ಆಗ್ತೀರಾ. ನಂತರ ಮತ್ತೆ ಕೆಲವು ವಿದ್ಯಾರ್ಥಿಗಳು ನಾನು ಎಕ್ಸಾಮ್ ಅನ್ನು ಚೆನ್ನಾಗಿ ಬರೆದಿದ್ದೆ ಮೂರನೇ ಬೋರ್ಡ್ ಎಕ್ಸಾಮ್, ಬಟ್ ಮಾರ್ಕ್ಸ್ ಕಡಿಮೆ ಬಂದಿದೆ ಅಥವಾ ಫೇಲ್ ಅದು ಬಂದ್ಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಸೊ ಅಂತಹ ವಿದ್ಯಾರ್ಥಿಗಳಿಗೆ ರಿವ್ಯಾಲ್ಯೂಯೇಷನ್ಗೆ ಅವಕಾಶ ಇರುತ್ತೆ. ಅಂತ ರಿವ್ಯಾಲ್ಯೂಯೇಷನ್ಗೆ ಡೈರೆಕ್ಟ್ ಆಗಿ ಅಪ್ಲೈ ಮಾಡೋದಕ್ಕಾಗಲ್ಲ, ಅದಕ್ಕಿಂತ ಮೊದಲು ಸ್ಕ್ಯಾನರ್ ಕಾಪಿಯನ್ನು ತರಿಸಬೇಕು. ಯಾವ ಸಬ್ಜೆಕ್ಟ್ಗೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡಬೇಕು ಅಂತ ಇರ್ತೀರೋ ಅಂತಹ ವಿಷಯದ ಅಥವಾ ಆ ವಿಷಯದ ಸ್ಕ್ಯಾನರ್ಡ್ ಕಾಪಿನ ತರಿಸಿದ್ರೆ ಮಾತ್ರ ನಿಮಗೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದಕ್ಕಾಗತ್ತೆ. ಅದಕ್ಕೋಸ್ಕರ ಈಗ ಈ ರಿವ್ಯಾಲ್ಯೂಯೇಷನ್ಗೆ ಏನು ಅಪ್ಲಿಕೇಶನ್ ಕರೀತಾರೆ ಅದಕ್ಕೆ ಸ್ಟಾರ್ಟಿಂಗ್ ನಲ್ಲಿ ಸ್ಕ್ಯಾನರ್ಡ್ ಕಾಪಿಗೆ ಅಪ್ಲೈ ಮಾಡಿ ಸ್ಕ್ಯಾನರ್ಡ್ ಕಾಪಿ ತರಿಸ್ಕೊಳ್ಳಿ. ಅಂದ್ರೆ ಮಾರ್ಕ್ಸ್ ಕಡಿಮೆ ಬಂದಿದೆ ಅಂತ ಅನಿಸ್ತಾ ಇದ್ರೆ, ನಾ ಪಾಸ್ ಆಗೋ ರೀತಿ ಬರ್ತಿದ್ದೆ ಬಟ್ ಪಾಸ್ ಆಗಿಲ್ಲ ರಿಸಲ್ಟ್ ಅಲ್ಲಿ, ಆರ್ ಅನ್ಸಿದ್ರೆ ಸ್ಕ್ಯಾನರ್ಡ್ ಕಾಪಿ ತರಿಸಿ ಅದರ ನಂತರ ರಿವ್ಯಾಲ್ಯೂಯೇಷನ್ ಕೂಡ ಅಪ್ಲೈ ಮಾಡಿ, ಓಕೆನಾ. ಸೊ ಪಾಸ್ ಆಗೋ ರೀತಿ ಇದ್ರೆ ಅಂದ್ರೆ ನೀವು ಬರ್ದಿದ್ರೆ ಪಾಸ್ ಕೂಡ ಆಗ್ತೀರಾ. ಅದ ನಂತರ ಇದೇ ವರ್ಷ ನೆಕ್ಸ್ಟ್ ಕೋರ್ಸ್ ಕೂಡ ಜಾಯ್ನ್ ಆಗೋದಕ್ಕಾಗುತ್ತೆ. ಆಲ್ ದಿ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.